ಚಿಕ್ಕಮಗಳೂರಿನಲ್ಲಿ ಶ್ರೀಗಂಧದ ಬೆಳೆಗಾರರು ಸರ್ಕಾರಕ್ಕೆ ರಕ್ತದಲ್ಲಿ ಪತ್ರ ಬರೆದ ಘಟನೆಯೊಂದು ನಡೆದಿದೆ. 62 ಕೋಟಿ ಪರಿಹಾರ ನೀಡುವ ಜಾಗದಲ್ಲಿ 2.5 ಲಕ್ಷ ಪರಿಹಾರ ನೀಡಿದ್ದಕ್ಕಾಗಿ ಬೆಳೆಗಾರರು ಈ ರೀತಿಯಾಗಿ ತಮ್ಮ ಆಗ್ರಹ ವ್ಯಕ್ತಪಡಿಸಿದ್ದಾರೆ. ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ಸೂಕ್ತ ಪರಿಹಾರ ನೀಡದಿರುವುದರಿಂದ ಪರಿಹಾರ ನೀಡುವಂತೆ ಆಗ್ರಹಿಸಿದ್ದು, ಕಳೆದೊಂದು ತಿಂಗಳಿನಿಂದ ಬೆಳೆಗಾರರು ಪ್ರತಿಭಟನೆ ನಡೆಸುತ್ತಿದ್ದಾರೆ. ತರೀಕೆರೆ ತಾಲೂಕಿನ ಹಳಿಯೂರು ಗ್ರಾಮದಲ್ಲಿ ಧರಣಿ ಕೂತಿದ್ದು ಹೈಕೋರ್ಟ್ ನಿರ್ದೇಶನದಂತೆ ಪರಿಹಾರ ನೀಡಲು ಒತ್ತಾಯಿಸುತ್ತಿದ್ದಾರೆ. 22 ರೈತರಿಗೆ 62 ಕೋಟಿ ಪರಿಹಾರ ಬರಬೇಕು. 2.5 ಲಕ್ಷ ಪರಿಹಾರ ನೀಡಲು ಮುಂದಾಗಿರುವ ಸರ್ಕಾರದ ವಿರುದ್ಧ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಹೆದ್ದಾರಿ ಅಗಲೀಕರಣದ ವೇಳೆ ಜಮೀನು ಕಳೆದುಕೊಳ್ಳಲಿರುವ ಬೆಳೆಗಾರರು ಕಳೆದೊಂದು ವಾರದಿಂದ ಅರೆಬೆತ್ತಲೆ ಪ್ರತಿಭಟನೆ ನಡೆಸುತ್ತಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕಿನಲ್ಲಿ ಸಿರಿಂಜ್ನಲ್ಲಿ ರಕ್ತ ತೆಗೆದು ಶ್ರೀಗಂಧದ ಬೆಳೆಗಾರರು ಸರ್ಕಾರಕ್ಕೆ ಪತ್ರ ಬರೆದ ಘಟನೆ ನಡೆದಿದೆ. ನೋಡಿ, ನಮ್ಮ ಇವತ್ತು ಅನಿರ್ದಿಷ್ಟಾವಧಿ ಹೋರಾಟ ಸುಮಾರು ನಮ್ಮದು 30 ದಿವಸ ಕಳೆದು 31ನೇ ದಿವಸಕ್ಕೆ ಕಾಲಿಟ್ಟಿದೆ. ಈ ಸಂದರ್ಭದಲ್ಲಿ ನಾವು ಶಾಂತಿಯುತವಾಗಿ ಹೋರಾಟ ಮಾಡಿ ಸಾಕಾಯಿತು. ಇನ್ನು ಕ್ರಾಂತಿಯಾಗಿ ಹೋರಾಟ ರಕ್ತ ಚೆಲ್ಲಿ ನಾವು ಇವತ್ತು ಹೋರಾಟ ಪ್ರಾರಂಭ ಮಾಡಿದ್ದೀವಿ. ನಮಗೆ ಶಾಂತಿಯುತವಾಗಿ 30 ದಿವಸ ಕಳೆದ್ರೂ ಇಲ್ಲಿವರೆಗೂ ಯಾವ ಅಧಿಕಾರಿಗಳಾಗಲಿ ಯಾರೇ ಆಗಲಿ ಬಂದು ನಮ್ಮ ಕಷ್ಟನ ಪರಿಹರಿಸಿಲ್ಲ ಮತ್ತು ಏನು ಕೇಳಿಲ್ಲ. ಹಾಗಾಗಿ ನಾವು ಇವತ್ತಿಂದ ನಮ್ಮ ರಕ್ತವನ್ನು ಚೆಲ್ಲೋದ್ರ ಮೂಲಕ ರಕ್ತದಲ್ಲಿ ಪತ್ರವನ್ನು ಬರೆದು ನಾವು ನಮ್ಮ ಪ್ರತಿಭಟನೆಯನ್ನು ಆರಂಭ ಮಾಡ್ತಾ ಇದ್ದೀವಿ. ನ್ಯಾಷನಲ್ ಹೈವೇ ಅಧಿಕಾರಿಗಳಾದಂಥ ವಿಶೇಷ ಭೂಸ್ವಾಧೀನ ಅಧಿಕಾರಿಗಳು ಇವತ್ತು ನಮ್ಮ ರಕ್ತ ಚೆಲ್ಲಲಿಕ್ಕೆ ಅವರೇ ಕಾರಣ. ನ್ಯಾಯಾಲಯ ಆದೇಶ ಆದಮೇಲೆ ಕೂಡ ನಮಗೆ ಪರಿಹಾರವನ್ನು ಕೊಟ್ಟಿಲ್ಲ. ಹಾಗಾಗಿ ನಾವು ರಕ್ತದ ಮೂಲಕ ಅವ್ರಿಗೆ ಪತ್ರವನ್ನು ಬರೆದು ನಮ್ಮ ಬೇಡಿಕೆಗಳನ್ನು 7 ದಿವಸದೊಳಗಡೆ ನೀವು ನಮಗೆ ಪರಿಹಾರ ಮಾಡಿಕೊಡ್ಲಿಲ್ಲ ಅಂತ ಹೇಳಿದ್ರೆ ನ್ಯಾಯಾಲಯದ ಆದೇಶದಂತೆ 420 ಬಿಟ್ಟಾಕಿ ನ್ಯಾಯಾಲಯದ ಆದೇಶದಂತೆ ಏನು 62 ಕೋಟಿ ಬರಬೇಕಾಗಿತ್ತು ಅದನ್ನು ನೀವು ಮಾಡಲಿಲ್ಲ ಅಂತ ಹೇಳಿದ್ರೆ ನಿಮ್ಮ ಕಚೇರಿಗೆ ಬೀಗ ಹಾಕೋಂಥ ಒಂದು ಕೆಲಸವನ್ನು ಮಾಡ್ತೀವಿ. ನಿಮಗೆ ಇಲ್ಲಿಂದ